ಇವತ್ತಿನ ರೆಸಿಪಿ ಇಡ್ಲಿ ಒಟ್ಟಿಗೆ ಒಂದು ಸಾಂಬಾರು. ಫಸ್ಟು 1/4 ಸ್ಪೂನ್ ನೀವು ಮೆಂತ್ಯ ಹಾಕಿ, ಅರ್ಧ ಸ್ಪೂನ್ ಸಾಸಿವೆ ಹಾಕಿ, ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ, ಇಲ್ಲಾಂದರೆ ತುಪ್ಪ ಹಾಕಿ, ಯಾವುದಾದ್ರೂ ಒಂದು ಹಾಕ್ಬೋದು. ಕಡಲೆಬೇಳೆ 1 ಸ್ಪೂನ್, ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು. 1 ಸ್ಪೂನ್ ಉದ್ದಿನಬೇಳೆ, ನಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದೂವರೆ ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನ್ ಆದರೆ ಒಂದೊಂದೇ ಸ್ಪೂನ್ ಹಾಕಿ. ನೆಕ್ಸ್ಟು 1 ಸ್ಪೂನ್ ಜೀರಿಗೆ. ಇಷ್ಟನ್ನು ಸಿಮ್ ಮಾಡಬೇಕು, ನಿಧಾನಕ್ಕೆ ಇದನ್ನು ಫ್ರೈ ಮಾಡಬೇಕು. ಇದು ಕಪ್ಪಗಾಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ಮೆಲ್ ಬರಬೇಕು ನಮಗೆ ಫ್ರೈ ಆದಾಗ. ಚಕ್ಕೆ 1 ಪೀಸ್ ಹಾಕಿ, ದೊಡ್ಡದಾದರೆ, ಚಿಕ್ಕದಾದರೆ 1-2 ಪೀಸ್ ಹಾಕಿ. ಅದು ನೀಟಾಗಿ ಫ್ರೈ ಮಾಡಿ. ನೆಕ್ಸ್ಟು ನೀವು 3 ಸ್ಪೂನ್ ಧನಿಯಾ ಬೀಜ, ಧನಿಯಾ ಕಾಳು ಇರುತ್ತಲ್ಲ ಅದನ್ನು 3 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಕಡಲೆಬೇಳೆ 1 ಸ್ಪೂನ್ ಹಾಕಿದರೆ ನೀವು 3 ಸ್ಪೂನ್ ಧನಿಯಾ ಕಾಳು ಹಾಕಬೇಕು. ಕರಿಬೇವು ಒಂದಿಡಿ, ನೀವು ಎಷ್ಟಾದರೂ ಹಾಕಿ ಕರಿಬೇವನ್ನ. ಅದನ್ನೆಲ್ಲ ಫ್ರೈ ಮಾಡಿ ನೀಟಾಗಿ. ಫಸ್ಟು 1-2-3 ನಿಮಿಷ ಫ್ರೈ ಮಾಡ್ತಾ ಇರಿ. ಅದು ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ, ಅದು ಫ್ರೈ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಗಮ್ಮ ಅಂತ ಫ್ರೈ ಮಾಡಬೇಕಾದ್ರೆ. ಸ್ವಲ್ಪ ಫ್ರೈ ಆಗಲಿ ಅದು. ನೆಕ್ಸ್ಟು ನಾವು ಅದಕ್ಕೆ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 8ರಿಂದ 10 ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾನದು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ. ನಿಮಗೆ ಇದರಲ್ಲೂ ಸಪ್ಪೆ ಆಯಿತು ಅಂದರೆ ಪೌಡ್ರಲ್ಲಿ ನೀವು ಖಾರದ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು, ನಿಮಗೆ ಖಾರ ಗೊತ್ತಾಗಲಿಲ್ಲ ಅಂದರೆ. ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಖಾರ ಸ್ವಲ್ಪ ಕಡಿಮೆ ಇರುತ್ತೆ. ಬ್ಯಾಡಗಿ ಅಂತ ಬರುತ್ತೆ, ದರ್ಬೆ ಬ್ಯಾಡಗಿ ಅದಿರುತ್ತಲ್ಲ, ಅದು ಆ್ಯಕ್ಚುಲಿ ಖಾರ, ರುಚಿ, ಕಲರ್ ಎರಡೂ ಕೊಡುತ್ತೆ. ನಾರ್ಮಲ್ ಬ್ಯಾಡಗಿ ಅಂದರೆ ಕಲರ್ ಅಷ್ಟೇ ಇರುತ್ತೆ, ಬಟ್ ಖಾರ ಕಡಿಮೆ ಇರುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ತಣ್ಣಗಾದಮೇಲೆ ಇದೆಲ್ಲ ಹಾಕ್ಕೊಂಡು ಡ್ರೈ ಪೌಡರ್ ಮಾಡ್ಕೋಬೇಕು, ನೀರು ಹಾಕ್ಬಾರ್ದು. ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಇದಕ್ಕೆ ಹಿಂಗೂ ಹಾಕ್ಕೊಳ್ಳಿ, ಡ್ರೈ ಪೌಡರ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಹಿಂಗೆ ಹಾಕಿದ್ದೀನಿ. ಕ್ಯಾಪ್ ಕ್ಲೋಸ್ ಮಾಡಿ ಅದನ್ನು ಡ್ರೈ ಪೌಡರ್ ಮಾಡ್ಕೊಂಡು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಘಮ 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 ಅಂತ ಸ್ಮೆಲ್ ಬರುತ್ತೆ ಅಂದರೆ, ಫ್ರೆಶ್ಶಾಗಿ ಮಾಡಿರ್ತೀವಲ್ಲ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವು ಮಾಡಿಲ್ಲ ಅಂದರೆ ಹೀಗೆ ಒಂದು ಸಲ ಟ್ರೈ ಮಾಡಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ. ನೋಡಿ ತುಂಬ ಚೆನ್ನಾಗಿರುತ್ತೆ ಕಲ್ಲರು. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನ್ಯಾಚುರಲಾಗಿ ನಾವೇ ಮಾಡೋದಲ್ವ. ಇಷ್ಟು ತೆಂಗಿನಕಾಯಿ ಹಾಕಿ ನಾನು ಆ ಪೌಡರ್ ಮಾಡಿದ್ದು ಮಿಕ್ಸಿ ಇತ್ತಲ್ಲ ಅದರಲ್ಲೇ ಹಾಗೆ ಪೌಡರ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನೂ. ಮತ್ತು ಇನ್ನೊಂದು ಸಲ ಅದು ರುಬ್ಬಬೇಕು, ಆಮೇಲೆ ಹೇಳ್ತೀನಿ ನಾನು ಅದನ್ನು. ಫಸ್ಟು ಒಂದು ಕುಕ್ಕರ್ಗೆ ಇಲ್ಲ ಒಂದು ಪಾನ್ಗೆ ನೀವು ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಿ. ಫುಲ್ ತುಪ್ಪ ಹಾಕ್ತೀನಿ ಅಂದರೂ ಹಾಕ್ಬೋದು, ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ತೀನಿ ಅಂದರೂ ಹಾಕ್ಬೋದು. ಇದನ್ನು ಹಾಕಿ ಇಷ್ಟು ಹಾಕಿ, ಮತ್ತು ನೀವು ಸಾಂಬಾರು ಸೌತೆಕಾಯಿ, ಕುಂಬಳಕಾಯಿ, ಪಂಪ್ಕಿನ್ ಬರುತ್ತಲ್ಲ ಬರುತ್ತಲ್ಲ ಅದಾದರೂ ಹಾಕ್ಬೋದು. ನಿಮಗೆ ಯಾವುದಾದ್ರೂ ಒಂದು ಹ್ಯಾಡ್ ಮಾಡ್ತೀನಿ ಅಂದರೆ ಹ್ಯಾಡ್ ಮಾಡ್ಕೊಳ್ಳಿ, ಇಲ್ಲ ಆಲೂಗೆಡ್ಡೆ ಹಾಕ್ತೀನಿ ಅಂದರೆ ಆಲೂಗೆಡ್ಡೆನಾದರೂ ಹಾಕ್ಬೋದು, ಇಲ್ಲ ಏನೂ ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ಆಯಿತಾ? ಇದು ಸಾಂಬಾರು ಸೌತೆ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಚಿಕ್ಕದಾಗಿ, ಅದನ್ನು ಹಾಕ್ಕೊಳ್ತೀನಿ. ನೋಡಿ ಚಿಕ್ಕದಾಗಿ ಕಟ್ ಮಾಡಬೇಕು, ಎಲ್ಲವೂ ಅಷ್ಟೇ ಚಿಕ್ಕದಾಗಿರಬೇಕು. ಹಾಗಿದ್ದರೆ ಮಾತ್ರ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದು ಸ್ವಲ್ಪ ಫ್ರೈ ಆಗಲಿ 1-2 ನಿಮಿಷ. ಅದು ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲವನ್ನೂ 1-2 ನಿಮಿಷ ಫ್ರೈ ಆದಮೇಲೆ ಹಾಕಬೇಕು. ಮತ್ತು ಕೊತ್ತಂಬರಿ ಸೊಪ್ಪಿಂದು ಲಾಸ್ಟಿಗೆ ಕಡ್ಡಿ ಇರುತ್ತಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ.
ಕಡ್ಡಿನ ನಾವು ರುಬ್ಬೋದಕ್ಕೆ ಏನಕ್ಕೆ ಹಾಕ್ತೀವಲ್ಲ ಇದಕ್ಕೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು 1 ಟೊಮೊಟೊ ಹಾಕಿದ್ದೀನಿ. ನಮ್ಮಲ್ಲಿ 4 ಜನ 4 ಮೆಂಬರ್ಸ್ ಇರೋದು, ಹಾಗಾಗಿ 1 ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಇನ್ನು ಜಾಸ್ತಿ ಇದ್ದರೆ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಬೇಗ ಟೊಮೊಟೊ ಬೇಯುತ್ತೆ. ಟೊಮೊಟೊನ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂದಾಗ ನಾವು 1 ರಿಂದ 2 ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ, ದೊಡ್ಡ ಗ್ಲಾಸ್ ಆದರೆ 1 ಗ್ಲಾಸ್ ಹಾಕಿ ನೀರು ಹಾಕಿ ಅದು ಸ್ವಲ್ಪ ಬೇಯಬೇಕು. ಇದೆಲ್ಲ ಈಗ ನಾವು ಸಾಂಬಾರು ಸೌತೆ ಟೊಮೊಟೊ ಇದೆಲ್ಲ ಬೇಯಬೇಕಲ್ಲ, ಹಾಗಾಗಿ ನೀರು ಹಾಕಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಬೆಲ್ಲ ಹಾಕಿ. ಇಡ್ಲಿ ಸಾಂಬಾರಿಗೆ ಬೆಲ್ಲ ಬೇಕು. ಆ ಬೆಲ್ಲ ಹಾಕಿದಷ್ಟೇ ಅದಕ್ಕೆ ಟೇಸ್ಟು. ಹಾಗಾಗಿ ನೋಡಿ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಬೇಯೋದಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು 10 ನಿಮಿಷ ಆದಮೇಲೆ ಅದರೊಳಗಡೆ ಇದನ್ನು ನಾವು ನೋಡಿ ತೆಂಗಿನಕಾಯಿ ತಗೊಂಡಿದ್ನಲ್ಲ ಅದು ಡ್ರೈ ಪೌಡರ್ ಮಾಡ್ಕೊಂಡಿದ್ದೀನಿ. ನೀವು ತುರಿದಿದ್ರೆ ಹಾಗೆ ಹಾಕ್ಬೋದು. ಈಗ ನಾವು ಪೌಡರ್ ಮಾಡಿದ್ವಲ್ಲ ಮಸಾಲ, ಅದು ನಾನು 2.5 ಸ್ಪೂನ್ ಹಾಕಿದ್ದೀನಿ. ನೋಡಿ ನಿಮಗೆ ಕ್ವಾಂಟಿಟಿ ನಿಮಗೆ ತಕ್ಕಂತೆ ನೀವು ಕ್ವಾಂಟಿಟಿನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅದ್ರ ಜೊತೆ ಇದನ್ನು ನೀರು ಹಾಕಿ ನುಣ್ಣು ಪೇಸ್ಟ್ ಮಾಡಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ನನಗೆ ಕರೆಕ್ಟ್ ಇದೆ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣು ಪೇಸ್ಟ್ ಮಾಡಿ. ನಾನು ಬೇಳೆನ ಒಂದು 100 ಗ್ರಾಮ್ ಬೇಳೆ ತೊಗೊಂಡಿದ್ದೆ. ಆ ಬೇಳೆಗೆ ಹೆಚ್ಚು ಕಡಿಮೆ 1 ಲೀಟ್ರ್ 1.5 ಲೀಟ್ರಷ್ಟು ನೀರು ಹಾಕಿ ಒಂದು 3 ವಿಷಲ್ ಹಾಕ್ಸಿದ್ದೆ ಬೇಳೆಗೆ. ಆ ಬೇಳೆದು ನೀರು ಮತ್ತು ಕಟ್ಟು ಮತ್ತು ಬೇಳೆ ಎರಡನ್ನೂ ಹಾಕಿ ಕುದಿಸಿ ಒಂದು ಕುದಿ ಬಂದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಖಾರನ ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗಿ. ಅದು ಗಂಟಾಗುತ್ತೆ ಮಿಕ್ಸ್ ಮಾಡಲಿಲ್ಲ ಅಂದರೆ. ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ನಾವು ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಶೇಕ್ ಮಾಡಿ ಮತ್ತೆ ನೀರು ಹಾಕಿ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ. ಆ್ಯಕ್ಚುಲಿ ಹಿಂಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಸಾಂಬಾರು. ನೋಡಿ ಇವಾಗ ಇದು ನಾವು ಒಂದು ಕುದಿ ಬರೋದಕ್ಕೆ ಕ್ಲೋಸ್ ಮಾಡಿ. ಅದಕ್ಕೆ ಈಗ ನೀವು ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಳ್ಳಿ. ನಾನು ಒಂದು ನಿಂಬೆಹಣ್ಣಷ್ಟು ದಪ್ಪ ಹುಣಸೆಹಣ್ಣ ನೀನು ಹಾಕಿದೆ, ಅದ್ರ ರಸ ಹಾಕ್ತಾಯಿದ್ದೀನಿ, ಹುಣಸೆ ರಸ. ನೋಡಿ ಇವಾಗ ಅದನ್ನು ಬೇಯಬೇಕಾದ್ರೆ ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪಿರುತ್ತಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮತ್ತೆ ಮೇಲೊಗ್ಗರಣೆ ಅಂತ ಒಂದು ಹಾಕ್ತೀನಿ. ಅದು ಬೇಯೋದಕ್ಕೆ ಆ ನೊರೆ ಎಲ್ಲ ಹೋಗಬೇಕು, ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ ಪಕ್ಕದಲ್ಲಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಇವೆರಡನ್ನೂ ಹಾಕಿ ಫ್ರೈ ಮಾಡಿ. ಮತ್ತು ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಯಾಕೆ ಹಾಕಬೇಕು ಅಂದರೆ ಅಸಿಡಿಟಿ ಆಗಲ್ಲ ಅನ್ನೋದಕ್ಕೆ ಹಿಂಗೆ ಯೂಸ್ ಮಾಡ್ತಾ ಇರೋದು ನಾವು. ಹೀಗೆ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಏನೇ ಪ್ರಾಬ್ಲಮ್ ಇದ್ದರೂ ಖಂಡಿತ ಅದರಿಂದ ನಿವಾರಣೆ ಆಗುತ್ತೆ. ಇನ್ನು ಜಾಸ್ತಿ ಯೂಸ್ ಮಾಡಿ. ನೋಡಿ ಈ ಸಾಂಬಾರು ಬೇಯ್ತಿರೋದಕ್ಕೆ ನಾವು ಒಗ್ಗರಣೆನ ಮಿಕ್ಸ್ ಹಾಕಬೇಕು. ನೋಡಿ ಬಾಣಲಿಗೆ ಸ್ವಲ್ಪ ಸಾಂಬಾರನ್ನ ಈಗ ಈ ಥರ ಹಾಕೋದ್ರಿಂದ ಒಗ್ಗರಣೆ ಎಲ್ಲ ಕಂಪ್ಲೀಟ್ ಸಾಂಬಾರು ಒಳಗಡೆಗೆ ಮಿಕ್ಸ್ ಆಗುತ್ತೆ. ಈ ನೊರೆ ಕಂಪ್ಲೀಟ್ ಆ ನೊರೆ ಇರಬಾರ್ದು, ಅಷ್ಟು ನೀವು ಬೇಯಿಸಬೇಕು. ಒಂದು 5 to 10 ಮಿನಿಟ್ಸ್ ಅದನ್ನು ಕುಕ್ ಮಾಡೋಕ್ಕೆ ಹಾಗೆ ಬಿಡಿ. ನೋಡಿ ಆ ನೊರೆ ಎಲ್ಲ ಹೋಗಬೇಕು ಸುತ್ತ ಇರೋದು. ನೋಡಿ ನೆಕ್ಸ್ಟು ಇಡ್ಲಿ ಜೊತೆ ಪರ್ಫೆಕ್ಟಾಗಿ ಹಾಕಿರೋ ಸಾಂಬಾರಿದು. ನೋಡಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಹೇಗೆ ಸಾಂಬಾರು ಚೆನ್ನಾಗಿದೆ, ಇಡ್ಲಿ ಪರ್ಫೆಕ್ಟಾಗಿ ಬಂದಿದೆ ಅಂದರೆ ನಾವು ಇಡ್ಲಿನ ಸಾಂಬಾರೊಳಗಡೆಗೆ ನಾವು ಡಿಪ್ ಮಾಡ್ತೀವಲ್ಲ ಅದನ್ನು, ಆ ಡಿಪ್ ಮಾಡಬೇಕಾದ್ರೆ ಫುಲ್ ಇಡ್ಲಿ ಒಳಗಡೆ ಅದು ಹೋಗಿರಬೇಕು ಸಾಂಬಾರು. ಆಗಿದ್ದಾಗ ಮಾತ್ರ ಇಡ್ಲಿಗೆ ಕರೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ರೀತಿ ನಾನು ಇಡ್ಲಿ ಜೊತೆ ಸಾಂಬಾರು ಒಂದೊಂದು ಟೈಮ್ ನಾನು ಡಿಫ್ರೆಂಟಾಗಿ ಮಾಡ್ತೀನಿ. ಇದು ಒಂದು ರೀತಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.